ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಒಳಗಡೆ ಹುಲಿನೇ ಫೋನಲ್ಲಿ ಇದ್ರು ಅದಕ್ಕೆ ಹೇಳ್ತಾ ಇದ್ದೀನಿ. ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ ಪ್ರೋಮೋ ಝಲಕ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಈಗ ಸದ್ಯ ಬಿಗ್ ಬಾಸ್ ಮನೆಯೊಳಗಡೆ ಕಳಪೆ ಆಟನ ಆಡಿ ಜೈಲ್ಗೆ ಹೋಗಿರೋದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು. ಆಲ್ಮೋಸ್ಟ್ ಕಳೆದ ವೀಕಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಗೌಡ ಅವರು ಮಂಜು ಭಾಷಿನಿನ ಮತ್ತಿಲ್ಲಿ ರಾಶಿಕಾ ಅವ್ರನ್ನ ಕಳಪೆ ಅಂತಂದ್ಬಿಟ್ಟು ಕಳಿಸಿದ್ರು. ಈಗ ಅಶ್ವಿನಿ ಗೌಡ ಅವರೇ ಇಲ್ಲಿ ಕಳಪೆ ಆಟ ಆಡ್ಬಿಟ್ಟು ಈಗ ಜೈಲ್ಗೆ ಹೋಗಿದ್ದಾರೆ. ಆದರೆ ಇಲ್ಲಿ ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಒಂದು ಪ್ರೋಮೋಗೆ ಕಳಪೆಯಾದ್ರೂ ಹೊಸ ಆಟನ ಕೈಗೆತ್ತಿಕೊಂಡ ಅಶ್ವಿನಿ ಗೌಡ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಅವ್ರಿಗೆ ಆಲ್ಮೋಸ್ಟ್ ಈ ಕಳಪೆ ಆಗಲಿ ಉತ್ತಮ ಆಗಲಿ ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಅವ್ರ ಮೈಂಡಲ್ಲಿ ಈ ವಾರ ಇದ್ದಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಕಿಚ್ಚನ ಚಪ್ಪಾಳೆ ತಗೋಬೇಕು ಅಂತಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇತ್ತು. ಅದಕ್ಕೋಸ್ಕರನೇ ಇಲ್ಲಿ ಬೇಡದೇ ಇರೋ ವಿಚಾರಕ್ಕೆ ಅವರು ತಲೆ ಕೂಡ ಹಾಕಿದ್ರು. ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಅವರು ಹೊರಗಡೆ ಬಿದ್ದಿದ್ರು. ಆದ್ರೂ ಕೂಡ ಇದ್ರ ಪರ ನಾನು ಸ್ಟ್ಯಾಂಡ್ ತಗೊಂಡೆ, ಯಾರು ಕೂಡ ಇಲ್ಲಿ ಮಾತಾಡ್ಲಿಲ್ಲ, ನಾನು ಮಾತಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ಅವ್ರಿಗೆ ಒಂದು ಚಪ್ಪಾಳೆ ಕೊಡಬೇಕು ಅಥವಾ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಇತ್ತು. ಇದರಿಂದ ಇಲ್ಲಿ ಅಶ್ವಿನಿ ಗೌಡ ಅವರು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ, ಇಲ್ಲಿ ಕಿಚ್ಚನೆ ಮೆಚ್ಚುಗೆ ಚಪ್ಪಾಳೆ ಇರಲಿ, ಇಲ್ಲಿ ಸ್ಪರ್ಧಿಗಳೇ ಅವ್ರ ಪರ ಯಾರು ಕೂಡ ನಿಂತ್ಕೊಳ್ಳಲ್ಲ. ಆಲ್ಮೋಸ್ಟ್ ಒಂದು ಗ್ರೂಪ್ ಅಂತ ಇದೆ, ಅವ್ರನ್ನ ಬಿಟ್ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲಿ ಅಶ್ವಿನಿ ಅವ್ರ ಪರ ಇಲ್ಲಿ ಮಾತಾಡಲ್ಲ. ಈಗ ಬಿಗ್ ಬಾಸ್ ಅಂದಮೇಲೆ ಇಲ್ಲಿ ಕಂಟೆಂಟ್ ಕೊಡಬೇಕು ನಿಜ, ಆದರೆ ಯಾವುದೇ ಒಬ್ಬ ವ್ಯಕ್ತಿನ ಇಲ್ಲಿ ಡಾಮಿನೇಟ್ ಮಾಡಿಬಿಟ್ಟು ಕಂಟೆಂಟ್ ಕೊಡಬಾರ್ದು. ಅಂದರೆ ಒಬ್ಬ ವ್ಯಕ್ತಿನ ತುಳಿದುಬಿಟ್ಟು ಅವ್ರದ್ದೇನೊಂದು ಕಂಟೆಂಟ್ ಇದೆ ಅದನ್ನು ಹೈಲೈಟ್ ಮಾಡ್ಕೋಬಾರ್ದು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾಡ್ತಿರೋದು ಅದೇ ತಪ್ಪು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಬೇರೆಯವ್ರನ್ನ ಡಾಮಿನೇಟ್ ಮಾಡೋದು. ಇವಾಗ ನಾನು ಮಾತಾಡಿದ್ದೆ ಸರಿ ಅಂತಂದ್ಬಿಟ್ಟು, ಅಂದರೆ ನಾನು ಏನು ಮಾಡ್ತೀನಿ ಅದು ಸರಿ ಅನ್ನೋದು ಅವ್ರ ಮೈಂಡಲ್ಲಿ ಬಂದ್ಬಿಟ್ಟಿದೆ. ಮೇನ್ ಆಗಿ ಇಲ್ಲಿ ಅವ್ರಿಗೆ ಮೈನಸ್ ಹೊಡಿತಿರೋದು ಏನಪ್ಪ ಅಂತಂದರೆ, ನಾನು ಅನ್ನೋ ಅಹಮ್ಮು ಅವರಿಗೆ ಇಲ್ಲಿ ಮೈನಸ್ ಹೊಡಿತಿದೆ. ಸದ್ಯ ಈಗ ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ನೋಡೋಕೆ ಹೋದ್ರೆ ಇಲ್ಲಿ ಫಸ್ಟ್ ರಘು ಅವರು ಹೇಳ್ತಾರೆ, ಇಲ್ಲಿ ಕಳಪೆ ಅಂತ ಬಂದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ ತಕ್ಷಣ ಚಪ್ಪಾಳೆ ಹೊಡ್ಕೊಂಡು ಹೇಳ್ತಾರೆ, ಓ ಹಿಂಗೆ ಅಂತಂದ್ಬಿಟ್ಟು ತಲೆ ಆಡಿಸ್ತಾರೆ. ನಿಜವಾಗ್ಲೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಆಟಿಟ್ಯೂಡ್ ತೋರಿಸೋದು ಬೇಕೇ ಆಗಿಲ್ಲ. ಅವ್ರೇನು ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ ಅಶ್ವಿನಿ ಗೌಡ ಅವ್ರನ್ನ. ಕಳಪೆ ಅಂತ ಬಂದ್ರೆ ನಾನು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ರಘು ಅವ್ರು ಹೇಳಿದ್ರು. ಕರೆಕ್ಟ್ ಆದ ಡಿಸಿಷನ್ ಅಂತಾನೆ ಹೇಳ್ಬೋದು. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದ್ದೆ, ಈ ಸತಿ ಕಳಪೆ ಬಂದರೆ ಸುದ್ದಿ ಅವ್ರಿಗೆ, ಇಲ್ಲ ಅಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಸಿಗುತ್ತೆ ಅಂತಂದ್ಬಿಟ್ಟು 100% ಆಗಿ ಇವಾಗ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಸಿಕ್ಕಿದೆ. ಕಳಪೆ ಡ್ರೆಸ್ ಹಾಕೊಂಡು ಇವಾಗ ಜೈಲಿಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಏನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಡೈಲಾಗ್ ಹೊಡಿತಿದ್ದಾರೆ. ಇಲ್ಲಿ ಒಳಗಡೆ ಇದ್ರು ಹುಲಿನೇ, ಬೋನಲ್ಲಿದ್ರು ಕೂಡ ಹುಲಿನೇ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಯಾವ ಥರ ಹುಲಿನೋ ಅಥವಾ ಉಪ್ಪು ಖಾರಕ್ಕೆ ಹಾಕ್ತಾರ ಆ ಥರ ಹುಲಿನೋ ಗೊತ್ತಿಲ್ಲ. ಅವ್ರು ಹೇಳ್ತಿರೋದು ಹುಲಿ ಅಂತ ಅಂತಿದ್ದಾರೆ, ಗರ್ಜನೆ ಮಾಡುತ್ತೆ. ಬಟ್ ಆ ಗರ್ಜನೆ ಬೇರೆಯವ್ರಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಹರ್ಟ್ ಆಗಬಾರ್ದು. ನೋಡೋಣ. ಇದು ಇವಾಗ ಸದ್ಯ ಅವ್ರಿಗೆ ಕಳಪೆ ಅಂತ ಸಿಕ್ಕಿದೆ. ಉತ್ತಮ ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ನಾನು ಇವ್ರಿಗೆ ಸಿಕ್ಕುತ್ತೆ, ಸೂರಜ್ ಅವ್ರಿಗೆ ಸಿಕ್ಕುತ್ತೆ, ಇಲ್ಲ ಅಂತಂದ್ರೆ ರಕ್ಷಿತ್ ಅವ್ರಿಗೆ ಸಿಕ್ಕುತ್ತೆ ಅಂತ ಅನ್ಕೊಂಡಿದ್ದೆ. ಇಬ್ರಿಗೂ ಕೂಡ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಇಲ್ಲಿ ಧ್ರುವಂತ್ ಅವ್ರಿಗೆ ಜಾಸ್ತಿ ಓಟ್ ಬಿದ್ದಿದೆ. ಧ್ರುವಂತ್ ಅವ್ರಿಗೆ ಈ ವಾರದ ಉತ್ತಮ ಸಿಕ್ಕಿದ್ರು ಕೂಡ ಇಲ್ಲಿ ಸಿಕ್ಕಿರ್ಬೋದು. ವೀಕ್ಷಕರ ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಸಿಕ್ಕಿರ್ಬೋದು ಅಂತಂದ್ಬಿಟ್ಟು ನೀವು ಗೆಸ್ ಮಾಡ್ತೀರೋ. ಆಲ್ಮೋಸ್ಟ್ ಇಲ್ಲಿ ಸೂರಜ್ಜು ಇಲ್ಲ ಅಂತಂದ್ರೆ ಧ್ರುವಂತ್ ಅವ್ರಿಗೆ ಬಂದಿದೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಯಾಕಂದ್ರೆ ಜಾಸ್ತಿ ಓಟ್ ಬಿದ್ದಿರೋದು ಅವ್ರಿಗೆ. ಮನೆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಯಾರು ಹೇಳಿಲ್ಲ ಅಂದ್ರೂ ಕೂಡ ಇಲ್ಲಿ ನಿಭಾಯಿಸಿದ್ರು. ಮತ್ತು ಇಲ್ಲಿ ಎಲ್ರಿಗೂ ಕೂಡ ಅವ್ರು ಹೇಳ್ಬೇಕಾದ್ರು ತುಂಬ ಚೆನ್ನಾಗಿ ಹೇಳಿದ್ರು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಇದ್ರು. ಇವಾಗ ಸದ್ಯ ಕಳಪೆ ಉತ್ತಮ ಅಂತೂ ಆಗಿದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಅಂತಂದ್ಬಿಟ್ಟು ಹೋಗಿರೋ ಎರಡನೇ ಸ್ಪರ್ಧೆಯಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಈಗ ಒಬ್ಬರೇ ಆಗಿದ್ದಾರೆ. ಮೊದಲನೇದು ಮಂಜು ಭಾಷಿನಿ ರಾಶಿಕಾ ಅವರು ಹೋಗಿದ್ರು. ಇದು ಟಾರ್ಗೆಟ್ ಮಾಡ್ಬಿಟ್ಟು ಹಾಕಿದ್ರು. ಇವಾಗ ಕಳಪೆ ಮತ್ತು ಉತ್ತಮ ಏನು ಬಂದಿದೆಯೋ ಇದು ಕರೆಕ್ಟ್ ಆದ ರೀಸನ್ ಕೂಡ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರು 100% ಕಳಪೆಗೆ ಹೋಗಲೇಬೇಕಿತ್ತು. ಇಲ್ಲಿ ಆಟ ಆಡಲ್ಲ, ಬರೀ ಬಾಯಿ ಮಾತು. ಇಲ್ಲಿ ಏನೇ ಹೇಳಿದ್ರು ಕೂಡ ನಾನು ಅನ್ನೋ ಒಂದು ಮಾತು ಇಟ್ಕೊಂಡೇ ಇಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿತಿದ್ದಾರೆ. ನಾನು ಹೋರಾಟಗಾರ್ತಿ ಅಂತ ಹೇಳ್ಕೊಂಡೇ ಮುಂದುವರಿತಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಳೆದ ಸೀಸನ್ನಲ್ಲಿ ಏನೇನು ನಡೆದಿದೆಯೋ ವಿಚಾರಗಳು ಸ್ವಲ್ಪ ಇದನ್ನ ಇಲ್ಲಿ ರಜತ್ ಅವ್ರದ್ದು ಏನೇನು ಅವ್ರು ಮಾಡಿದ್ರು ಅದನ್ನ ನೋಡಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪರ್ಸನಲಿ ನನಗೆ ಅನ್ನಿಸ್ತು. ಏನಕ್ಕೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ಅವ್ರನ್ನ ಹೊರಗಡೆ ಹಾಕ್ಬಿಟ್ಟು ಆ ನಂತರ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿದ್ದು. ಇದು ರಜತ್ ಅವರು ಫಸ್ಟ್ ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಹೇಳಿದ್ರು. ಅದನ್ನೇ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಸೇಮ್ ಡೈಲಾಗು ಇಲ್ಲಿ ಹೇಳಿದ್ರು ಗಿಲ್ಲಿ ಅವ್ರಿಗೆ. ಆನಂತರ ಇವಾಗ ನೋಡಿ ಜೈಲೊಳಗಡೆ ಹೋಗಿದ್ದಾರೆ. ಇಲ್ಲಿ ತರಕಾರಿ ಕಟ್ ಮಾಡಬೇಕಾಗಿದೆ, ಅಲ್ಲೂ ಕೂಡ ಇಲ್ಲಿ ಸ್ವಲ್ಪ ಸತಾಯಿಸ್ತಾ ಇದ್ದಾರೆ ಅನ್ನೋಕ್ಕಿಂತ ಆಟ ಆಡಿಸ್ತಾ ಇದ್ದಾರೆ. ಈ ಒಂದು ಕೆಲಸನಲ್ಲಿ ರಜತ್ ಅವ್ರು ಮಾಡಿದ್ರು. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಟೆಸ್ಟೇ ಆಗಿತ್ತು. ಈಗ ಕಳಪೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಅವ್ರು ತರಕಾರಿ ಕಟ್ ಮಾಡಬೇಕು. ಇಲ್ಲಿ ತರಕಾರಿ ನೀವು ಕೊಡಿ, ಕಟ್ ಮಾಡಲೇಬೇಕು ಅಂತ ಏನಿಲ್ವಲ್ಲ, ನನಗೆ ಯಾವಾಗ ಆಗುತ್ತೆ ಅವಾಗ ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ಕಪಿ ಚೇಷ್ಟೆಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಜೈಲಿಂದ ಹೊರಗಡೆ ಬರೋದಿರ್ಬೋದು, ಮತ್ತೆ ಒಳಗಡೆ ಹೋಗೋದಿರ್ಬೋದು. ಇಲ್ಲಿ ರಘು ಅವ್ರು ಕೂಡ ಬಂದು ಹೇಳ್ತಾ ಇದ್ದಾರೆ, ಆ ರೀತಿಯಾಗಿ ಮಾಡಬೇಡಿ ಅಂತ ಅಂದ್ಬಿಟ್ಟು. ಒಂದು ಬೆರಳು ಟಚ್ ಆದ್ರೂ ಕೂಡ ಸುಮ್ಮನೆ ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ಯಾಕೆ ಆ ಥರ ರೀತಿ ಮಾಡಬೇಕು? ಇಲ್ಲಿ ಬಿಗ್ ಬಾಸ್ ಏನಾದ್ರು ಹೇಳಿದಾರ, ನೀವು ಒಳಗಡೆ ಬಂದು ಹೊರಗಡೆ ಹೋಗಿ, ಇಲ್ಲಾಂದ್ರೆ ಕೋತಿ ಕೆಲಸ ಮಾಡಿ ಒಳಗಡೆ ಇದ್ಕೊಂಡು ಅಂತ ಅಂದ್ಬಿಟ್ಟು
ಆದ್ರೆ ಸ್ವಲ್ಪ ಇಲ್ಲಿ ಅತಿ ಆಯ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಸದ್ಯ ಈಗ ಅಶ್ವಿನಿ ಗೌಡ ಅವ್ರಿಗಂತೂ ಕಳಪೆ ಸಿಕ್ಕಿದೆ. ಇನ್ನು ಉತ್ತಮ ಯಾರು ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಾಳೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಈ ಕ್ಯಾಪ್ಟನ್ ಅಂತೂ ರಘು ಅವ್ರು ಆಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಸೊ ವೀಕ್ಷಕರ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನ್ ಅನ್ನಿಸ್ತು? ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಬರೀ ಕಾಪಿ ಪೇಸ್ಟ್ ಆಗೋಗ್ಬಿಟ್ಟಿದೆ. ಇಲ್ಲಿ ಸ್ವಂತ ಬುದ್ಧಿವಂತಿಕೆನ ಯೂಸ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಜೈಲಿಗೆ ಹೋಗಿದ್ದು ಸರಿನಾ, ಕಳಪೆ ಅಂತ ಅಂದ್ಬಿಟ್ಟು ಜೈಲಿಗೆ ಕಳಿಸಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.